ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಮಹಾರಾಜರ ಸೇವೆಯನ್ನು ಇವತ್ತು ತಾರಕ ಮಂತ್ರದ ಒಂದು ಸಣ್ಣ ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋಕೋದನು. ತಾರಕ ಮಂತ್ರ ಸೇವೆಯನ್ನು ಪ್ರತಿನಿತ್ಯ ನಾವು ಎಲ್ಲರೂ ಕೇಳ್ತಾ ಇರ್ತೀವಿ. 11 ಸಲ, 21 ಸಲ, 108 ಸಲ ಈ ರೀತಿ ಸೇವೆಯನ್ನು ಮಾಡಬೇಕಂತೇಳಿ. ಆದ್ರೆ ನಮಗೆಲ್ಲರಿಗೂ ಟೈಮ್ ಇಲ್ಲ ಅಥವಾ ನಾವು ಸೇವೆ ಮಾಡಬೇಕನ್ನೋ ಎಷ್ಟೇ ಆಸೆ ಇದ್ದರೂ ಕೂಡ ತಾರಕ ಮಂತ್ರ ಆಗಲಿ, ಸ್ವಾಮಿ ಮಹಾರಾಜ ಸ್ವಾಮಿ ಚರಿತ್ರೆ ಸಾರಾಮೃತ ಆಗಲಿ, ಯಾವುದೇ ರೀತಿ ಒಂದು ಸೇವೆಯನ್ನು ಮಾಡೋಕ್ಕಾಗ್ದಿಲ್ಲ ಅಂದ್ರೆ ಯಾವಾಗ ನಿಮ್ಗೆ ಟೈಮ್ ಸಿಗ್ತಿಲ್ಲ ನೋಡ್ರಿ. ಎಲ್ಲರೂ ಒಂದು ಜೀವನ ಶೈಲಿ, ಪ್ರತಿಯೊಬ್ಬರು ಉದ್ಯೋಗ ಬೇರೆ ಬೇರೆ ಆಗಿರ್ತೈತಿ. ಹಾಗಾಗಿ ಪ್ರತಿಯೊಬ್ಬರು ನೋಡುವಂಥ ಪ್ರತಿಯೊಬ್ಬರು ಸ್ವಾಮಿ ಭಕ್ತರು ನಿಮ್ಮ ಯಾವಾಗ ಒಂದು 5 ನಿಮಿಷ ಟೈಮ್ ಸಿಗ್ತಿಲ್ಲ ಆವಾಗ ನೀವು ಈ ಸೇವೆಯನ್ನು ಮಾಡಿ ನೋಡಿರಿ. ಖಂಡಿತ ಇದರಿಂದ ಒಂದು ಒಳ್ಳೆ ಬದಲಾವಣೆ ಆಗ್ತೈತಿ. ನಮ್ಮ ಮನಸ್ಸಿನಾಗ ನಾವು ಮನುಷ್ಯರಂದ್ರೆ ಸರ್ವಸಾಮಾನ್ಯ, ಸಿಟ್ಟ, ಅನೇಕ ನಮ್ಮಗಳಲ್ಲಿ ಷಡ್ರೂಪಗಳು ಇರ್ತಾವೆ. ಅವೆಲ್ಲ ನಮ್ಮ ಹಿಡಿತಕ್ಕೆ ಸಿಗಬೇಕಂದ್ರೆ ಈ ಒಂದು ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಏನಿತ್ತಲ್ಲ ಅತ್ಯಂತ ಪ್ರಭಾವಿ ಒಂದು ಸೇವೆ ಆಗೈತಿ. ಮೊದಲನೇದಾಗಿ ನೀವು ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇತ್ತಂದ್ರೆ, ಸ್ವಾಮಿ ಮಹಾರಾಜರ ಮೂರ್ತಿ ಆಗಲಿ, ಫೋಟೋ ಇತ್ತಂದ್ರೆ ಅಲ್ಲಿ ಒಂದು 5 ನಿಮಿಷ ಶಾಂತ ಕಣ್ಣು ಮುಚ್ಕೊಂಡ್ರೆ ಯಾವ ರೀತಿ ಅಂದ್ರೆ ಸ್ವಾಮಿ ಮಹಾರಾಜರ ಫೋಟೋನ ಫಸ್ಟ್ ಸ್ಟಾರ್ಟಿಂಗ್ ನೀವು ಕಣ್ಣು ತರದಂದ್ರೆ ಸ್ವಾಮಿ ಮಹಾರಾಜರು ನೋಡ್ಕೋತ ಕೊಂಡ್ರೆ ಅವಾಗ ನಿಮ್ಮ ಕಣ್ಣದಾಗ ನಿಮ್ಗೆ ಗೊತ್ತಿಲ್ದನ ಕಣ್ಣಾಗ ನೀರು ಬರೋದಾ, ಒಂದು ರೀತಿ ಆಕಳಿಗೆ ಬರೋದಾ, ಮೈಯೆಲ್ಲ ವಜ್ಜೆ ಆಗೋದಾ, ಈ ರೀತಿ ಆಗ್ತಿರ್ತೈತಿ. ಯಾಕಂದರೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ನಮ್ಮನ್ನು ಅಲ್ಲಿಂದ ಸೇವೆ ಮಾಡೋಕ್ಕೆ ತಡಿತಿರ್ತೈತಿ. ಹಾಗಾಗಿ ಎಷ್ಟೇ ತ್ರಾಸಾಗಲಿ ಆ ಒಂದು 5 ನಿಮಿಷ ನೀವು ಸ್ವಾಮಿ ಮಹಾರಾಜರಿಗೋಸ್ಕರ ಇಲ್ಲ, ನೀವು ನಮಗೋಸ್ಕರ ನೀವು ಮೀಸಲಿರಲಿ. ಸ್ವಾಮಿ ಮಹಾರಾಜರ ಅಂದರೆ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕೂತಾರೋ, ಸ್ವಾಮಿ ಮಹಾರಾಜರ ಜೊತೆ ನನ್ನನ್ನು ಏನೇ ಒಂದು ಸಮಸ್ಯೆ ಇತ್ತಲ್ಲ ಅದನ್ನು ಸ್ವಾಮಿ ಮಹಾರಾಜರಿಗೆ ಹೇಳ್ಕದನು ಅಥವಾ ಸ್ವಾಮಿ ಮಹಾರಾಜರ ಮುಂದೆ ಶಾಂತವಾಗಿ ಕೂದನಂತೇಳಿ ವಿಚಾರ ಮಾಡ್ಕೊಂಡು ಸ್ವಾಮಿ ಮಹಾರಾಜರ ಮುಂದೆ ಕೊಂಡ್ರಿ. ಆ ನಂತರ ಒಂದು ಸಣ್ಣ ಗ್ಲಾಸ್ದಾಗ ನೀರು ತೊಗೊರಿ. ಆ ಗ್ಲಾಸ್ದಾಗ ನೀರು ತೊಗೊಂಡ ಒಂದು ಉದ್ಬತ್ತಿ ನಿಮ್ಗೇನು ಸಾಧ್ಯ ಆಗ್ತಿಲ್ಲ ಉದ್ಬತ್ತಿ ಹಚ್ಚಿರಿ, ಇಲ್ಲಾದ್ರೆ ದೀಪ ಹಚ್ಚಿರಿ. ಉದ್ಬತ್ತಿ ಹಚ್ಚಿರ ಆಯುರ್ವೇದಿಕ್ ಉದ್ಬತ್ತಿ ಸಿಗ್ತಾವೆ, ಅದನ್ನು ಕೂಡ ಹಚ್ಬೋದು. ಯಾಕಂದ್ರೆ ಈ ಸೇವೆ ಆದ ಕೂಡಲೇ ಆ ಉದ್ಬತ್ತಿಯಿಂದ ಬಿದ್ದಂಥ ವಿಭೂತಿ ಏನಿರ್ತೈತಿಲ್ಲ ಅದನ್ನು ಒಂದು ಚುಟ್ಕಿ ಅಷ್ಟು ಆ ನೀರನ್ನೇ ಹಾಕೋದಿರ್ತೈತಿ. ಹಾಗಾಗಿ ಆದಷ್ಟು ಆಯುರ್ವೇದಕ್ಕೆ ಯೂಸ್ ಮಾಡಿರಿ. ಕೆಮಿಕಲ್ ಏನಾಯ್ತು ನಮಗೆ ಒಂದು ಶಾರೀರಿಕ ತೊಂದರೆ ಬೇಡ. ಹಾಗಾಗಿ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಕಣ್ಣು ಮುಚ್ಚಿ 5 ಸಲ ಅನ್ರಿ, 3 ಸಲ ಅನ್ರಿ, 11 ಸಲ ನೋಡಿರಿ. ನಾವು ಎಷ್ಟು ಸಲ ಅಂತೇವೆ ಅನ್ನೋದಕ್ಕಿಂತ ನಾವು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ ಅವರ ತಾರಕ ಮಂತ್ರವನ್ನು ಹೇಳ್ತಿದ್ದೆವು ಅಂದ್ರೆ ಪ್ರತಿಯೊಂದು ಸಾಲಿನಾಗ ಸ್ವಾಮಿ ಮಹಾರಾಜರು ಒಂದು ಅರ್ಥ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಾಲು ನಾವು ಹೇಳುವಾಗ ನಮಗೊಂದು ಧೈರ್ಯ ಕೊಡ್ತೈತಿ, ಒಂದು ಆತ್ಮವಿಶ್ವಾಸ ನೀಡ್ತೈತಿ. ಪ್ರತಿ ಸಲ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದಾರ ಅನ್ನೊಂದು ಅನುಭೂತಿ ನಮಗೆ ಆ ತಾರಕ ಮಂತ್ರ ನೀಡ್ತಿರ್ತೈತಿ. ಅನ್ನುವಾಗ ನಮ್ಗೆ ಆಗ್ತಿರ್ತೈತಿ ನೋಡಿ. ತಾರಕ ಮಂತ್ರ ಕಣ್ಣು ಮುಚ್ಚಿ ಹೇಳುವಾಗ ನಮ್ಮ ಜೀವನದಾಗ ಆದಂಥ ಎಷ್ಟೋ ಕಹಿ ಘಟನೆಗಳು, ನಮಗೆ ಆದಂಥ ನೋವು ನೆನಪು ಬರ್ತೈತಿ. ಅವಾಗ ಕಣ್ಣಾಗ ನೀರು ಸಕಟ್ ಬರ್ತೇವೆ. ಒಂದೊಂದು ಸಲ ದುಃಖ ಕೂಡ ಆಗಿ ಸ್ವಾಮಿ ಮಹಾರಾಜರ ಮುಂದೆ ನಮ್ಗೆ ತಿಳಿದಂಗೆ ನಾವು ಆ ದುಃಖ ಹೊರ ಬರ್ತೈತಿ. ಅದನ್ನೆಲ್ಲ ನೀವು ಈ ರೀತಿ ಹಾಕಿದ್ರೆ ಏನೂ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗಿ ಸ್ವಾಮಿ ಮಹಾರಾಜರು ನಿಮ್ಮ ಮನೆಗೆ ಅನುಗ್ರಹ ಮಾಡ್ಕೋದಾರತ್ತ ತಿಳ್ಕೊಂಡ ನೋಡಿರಿ. ಯಾವುದೇ ಒಂದು ಸಮಸ್ಯೆ ಇರೋ ಮನಸ್ಸಿಗೆ ಸಹಜ. ಹಾಗಾಗಿ ಆ ತಾರಕ ಮಂತ್ರವನ್ನು 3 ಸಲ, 5 ಸಲ, 11 ಸಲ, 21 ಸಲ ನಾ ಇಷ್ಟ ಸಲ ಅನ್ರಿ ಅಂತ ಹೇಳೋಲ್ಲ. ನೀವು ಭಕ್ತಿಯಿಂದ 1 ಸಲ ಅಂದರೂ ಓಕೆ. ಇಲ್ಲ ನನಗೆ ಟೈಮ್ ಐತಿ ಅಂದ್ರೆ ನಾನು 11 ಸಲ ಅಂತೇನಂದ್ರೆ ಅನ್ರಿ, ಇಲ್ಲ 3 ಸಲ ಅನ್ರಿ, 5 ಸಲ ಅನ್ರಿ, 21 ಸಲ, 11 ಸಲ ನಿಮ್ಗೆ ಯಾವ ರೀತಿ ನಿಮ್ಮ ಟೈಮಿಗೆ ಯಾವ ರೀತಿ ನಿಮ್ಮ ಸಮಯ ಯಾವ ರೀತಿ ಇರ್ತೈತಿಲ್ಲ ಆ ರೀತಿ ನೀವು ಸೇವೆಯನ್ನು ಮಾಡಿರಿ. ಆ ನೀರನ್ನು ಯಾವಾಗ ತಾರಕ ಮಂತ್ರದ ಒಂದು ಸೇವೆ ಪೂರ್ಣ ಆಗ್ತಿಲ್ಲ ಆ ನೀರನ್ನು ನಿಮ್ಮ ಕೈಯಾಗಿ ಹಿಡ್ಕೊಂಡ ನಿಮ್ಮ ಮನಸ್ಸಾಗ ಸ್ವಾಮಿ ಮಹಾರಾಜರಿಗೆ ನೀವು ಏನು ಹೇಳಬೇಕು, ನಿಮ್ಮ ಜೀವನದಾಗ ಏನು ಸಮಸ್ಯೆ ಇದಾವಲ್ಲ ಆ ಸಮಸ್ಯೆಯನ್ನು ಸ್ವಾಮಿ ಮಹಾರಾಜರಿಗೆ ಹೇಳ್ರಿ. ಯಾವಾಗ ನಿಮ್ಮ ಮನಸ್ಸು ಹಗರ ಆಗ್ತೈತಿ ನೋಡ್ರಿ, ಆ ಹೇಳಿದ ಕೂಡಲೇ ನಿಮ್ಮ ಮನಸ್ಸೆಲ್ಲ ಒಂದು ರೀತಿ ಏನೋ ನಮ್ಮ ಮನಸ್ಸಿನ ಭಾರ, ಏನೋ ಒಂದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಷ್ಟೇ ಖುಷಿ ಆಗ್ತಿರ್ತೈತಿ. ಆ ನೀರನ್ನು ಸಂಪೂರ್ಣ ನೀರನ್ನು ನೀವು ಕುಡೀರಿ. ಕಂಟಿನ್ಯೂ ಈ ಸೇವೆಯನ್ನು ನೀವು ಒಂದು 11 ದಿನ ಮಾಡಿ ನೋಡಿರಿ. ನಿಮ್ಗೆ ಯಾವ ರೀತಿ ಅನುಭವ ಬರ್ತೈತೆ ಅನ್ನೋದು ನನಗೆ ಹೇಳ್ರಿ. ಈ ಸೇವೆ ನೀವೆಲ್ಲರೂ ಮಾಡಿರಿ. ಈ ಸೇವೆದಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತೈತೆ ಅನ್ಕೋದೇನು. ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೋದೇನು. ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.